ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿ ಸ್ವಾಗತ. ಇವತ್ತು ಮಂತ್ರಾಲಯಕ್ಕೆ ತಲುಪಿದ ಮೇಲೆ ರೂಮಿಗೆ ಹೋಗಿ ಜಸ್ಟ್ ಫ್ರೆಶ್ ಆದಷ್ಟೇ ನಮಗೆ ತುಂಬ ಹಸಿವೆ ಆಗ್ತಿತ್ತು. ನಾವು ಅಲ್ಲಿಂದ ಸೀದಾ ಹೋಟ್ಲಿಗೆ ಹೋಗ್ತಾ ಇದ್ದೇವೆ. ಅಂದರೆ ಇದು ನಾನು 2ನೇ ದಿನ ಮಾರ್ನಿಂಗ್ ನಾವು ತಲುಪಿದ ಮೇಲೆ ಮಾಡಿದಂತಹ ವಿಡಿಯೋ ಇದು. ನಾವು ಅಲ್ಲಿಂದ ಸೀದಾ ಹೋಟ್ಲಿಗೇ ಹೋದ್ದು. ನಿಮಗೆ ಹೇಳಿದ್ದೆ ಅಲ್ವಾ, ನಾವು ನೈಟ್ ಊಟ ಮಾಡಲಿಲ್ಲ, ಬರೀ ಫ್ರೂಟ್ಸ್ ಎಲ್ಲ ತಿಂದದ್ದು ಅಂತ. ಹಾಗೆ ನಾವು ಸೀದಾ ಹೋಟ್ಲಿಗೇ ಹೋಗಿರೋದು. ಅಲ್ಲಿಂದ ಹೋಟ್ಲಲ್ಲಿ ನಾವು ತಿಂಡಿ ಎಲ್ಲ ತಿನ್ನುವ ಅಂತ ನಾವು ಒಂದು ಟೇಬಲಲ್ಲಿ ಮತ್ತು ಮಿಕ್ದವ್ರು ಇನ್ನೊಂದು ಟೇಬಲಲ್ಲಿ ಸ್ವಲ್ಪ ದೂರ ಕೂತಿದ್ರು. ಹಾಗಾಗಿ ನನಗೆ ಅವರನ್ನು ಕವರ್ ಮಾಡಲಿಕ್ಕಾಗಲಿಲ್ಲ. ನಾವಿಷ್ಟು ಜನ ಈ ಟೇಬಲಲ್ಲಿ ಕೂತಿದ್ವಿ. ಮಕ್ಕಳು ಪೂರಿ ಬೇಕು ಅಂತ ಹೇಳ್ತಿದ್ರು. ಹಾಗೆ ಏನೋ ಇಬ್ಬರಿದ್ದ ಕಾರಣ ಸ್ವಲ್ಪ ಕಾಂಪಿಟೇಷನ್ ಥರದಲ್ಲಿ ತಿಂತಾ ಇದ್ರು. ಹಾಗಾಗಿ ಸ್ವಲ್ಪ ತಿಂಡಿ ತಿಂದರು. ನಾವು ಕಾಫಿ ಟೀ ಹಾಗೆ ಹೊಟ್ಟೆ ತುಂಬ ತಿಂದ್ವಿ. ಅಂದರೆ ತುಂಬ ಹಸಿವೆ ಆಗ್ತಿತ್ತು ಮತ್ತು ಟಯರ್ಡ್ ಕೂಡ ಆಗಿತ್ತಲ್ಲ. ಒಂದು ಸತಿ ಹೊಟ್ಟೆ ತುಂಬ ತಿಂದು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡೋದಾ ಅಲ್ಲ ಹೊರಗಡೆ ಹೋಗೋದಾ. ಹೇಗಂದರೆ ನಮಗೆ ಹೇಗೂ ಮಂತ್ರಾಲಯಕ್ಕೆ ದರ್ಶನ ಹೋಗ್ಲಿಕ್ಕೆ ಆಗೋದಿಲ್ಲ, ಟೈಮ್ ತುಂಬ ಲೇಟ್ ಆಗಿತ್ತು. ಹಾಗೆ ತಿಂಡಿ ಆದ ನಂತರ ರೂಮಿಗೆ ಬಂದು ಫುಲ್ ಫ್ರೆಶ್ ಆಗಿ ವಾಪಸ್ ನಾವು ಒಂದು ಕಡೆ ಹೊರಟೆವು. ಇದು ನಾವು ಎಲ್ಲಿಗೆ ಹೊರಟದ್ದು ಗೊತ್ತುಂಟ? ಇವಾಗ ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗೋದು ಬೇಡ, ನಾವು ಅದರ ಮೊದಲು ಪಂಚಮುಖಿ ಅಂತ ಒಂದು 5 ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಲೋಕಲ್ ಗಾಡಿಯಲ್ಲಿ. ಅದಕ್ಕೆ ಹೋಗುವ ಅಂತ ತಂಗಿ ಹೇಳಿಲ್ಲ. ಅಂದರೆ ಅವಳಿಗೆ ಮೊದಲೇ ಹೋಗಿ ಗೊತ್ತಿತ್ತು ಅಂತ ಹೇಳಿದ್ದೇವಲ್ಲ. ಹಾಗೆ ನಾವೆಲ್ಲ ಹೊರಟು ಆಚೆ ರೂಮ್ ಇನ್ನೊಂದು 2 ರೂಮ್ ಮಾಡಿದ್ದೆವು. ಆ ರೂಮಿನವರ ಹತ್ರ ಎಲ್ಲ ಹೋಗಿ ಕೇಳಿದೆವು, ಆಯಿತಾ ಹೊರಟು ಹೋಗುವನಾ, ರೆಡಿನಾ ಅಂತೆಲ್ಲ. ಹಾಗೆ ಅವರು ಕೂಡ ರೆಡಿಯಾಗಿದ್ದರು ನೋಡಿ. ಇನ್ನೇನು ನಾವು ಅಲ್ಲಿ ಆಟೋ ಏನಾದರೂ ಸಿಗ್ತದೆ, ಪಂಚಮುಖಿ ಅಂತ ಹೇಳ್ತಾನೇ ಇರ್ತಾರೆ ದೇವಸ್ಥಾನದ ಆಚೀಚೆ ಹೋಗುವಾಗೆಲ್ಲ. ಹಾಗೆ ನಮ್ಮ ರೂಮಿನ ಎದುರೇ ಒಂದು ಆಟೋ ಇತ್ತು, ಅದರಲ್ಲಿ ಹೋಗೋದಾ ಅಂತೆಲ್ಲ. ನಮಗೆ ರೇಟ್ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ, ಬಟ್ ಹೋಗಿ ಬಂದ ಮೇಲೆ ಅನಿಸಿತು ಕೊಡಬೇಕು ಅವರಿಗೆ ಹಣ ಅಂತ. ಯಾಕಂದರೆ ಅಷ್ಟು ಲಾಂಗ್ ಇದೆ, ಎಲ್ಲ ಕಡೆ ನಾವು ಎಷ್ಟೊತ್ತು ನಿಲ್ಲಿಸ್ಕೊಂಡು ಅವರು ವೆಯ್ಟ್ ಮಾಡಿಕೊಂಡು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನೋಡಿ ಎಷ್ಟು ಜನ ನಾವು ಕೂತಿದ್ದೇವೆ. ಇನ್ನೂ ಬೇಕಂದರೆ ಅವರು ಒಂದು 2-3 ಜನನ ಹಾಕ್ಕೊಳ್ತಾರೆ. ಸಾಧಾರಣವಾಗಿ ಒಂದು 15-16 ಜನರನ್ನೆಲ್ಲ ಕೂತ್ಕೊಳ್ಳಿಸ್ತಾರೆ ಆಟೋದಲ್ಲಿ. ನಮ್ಮ ಈ ಕಡೆ ಎಲ್ಲ ಆದರೆ ಅಲ್ವಾ, ಒಂದು 2-3 ಜನ 4 ಜನ ಹಾಕಿದ್ರೇ ಟೈಟ್ ಆಗ್ತದೆ, ಅಷ್ಟು ಸಣ್ಣ ಇರ್ತದೆ ಜಾಗ ಎಲ್ಲ. ಇಲ್ಲಿ ನೋಡಿ, ಒಮ್ಮೆ ಹೊರಗಡೆ ಒಮ್ಮೆ ಒಳಗಡೆ ಅಂತೆಲ್ಲ ನಾವು ಕೂತು ಒಂದೊಂದೇ ಟೆಂಪಲ್ಗೆ ಅವರು ಕರ್ಕೊಂಡು ಹೋದಾಗೆ ನಾವು ಹೋಗಿ ನೋಡ್ತಾ ಇದ್ದೇವೆ. ನಮಗೇನು ಐಡಿಯಾ ಇಲ್ಲ ಎಲ್ಲೆಲ್ಲಿ ಹೋಗೋದೇನು ಅಂತ. ಇವಾಗ ಒಂದು ಆಂಜನೇಯ ದೇವಸ್ಥಾನಕ್ಕೆ ಇಲ್ಲಿ ಬಂದಿದ್ದೇವೆ, ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದು ನೋಡಿ ಅಲ್ಲಿ ಯಾವ ರೀತಿ ಇದೆ ದೇವಸ್ಥಾನದ ಇದು ಅಂತ. ತುಂಬ ಎತ್ತರವಾಗಿ ಆಂಜನೇಯನ ಮೂರ್ತಿಯನ್ನು ಇಲ್ಲಿ ಇದು ಮಾಡಿದ್ದಾರೆ. ಅಭಯ ಆಂಜನೇಯ ಅಂತ ಇಲ್ಲಿ ಇರೋದು ಹೆಸರು. ನೋಡಿ ಇದನ್ನು ಯಾವ ರೀತಿ ಕೆತ್ತಿದ್ದಾರೆ, ಹೇಗಿದೆ ಶಿಲೆ ಅಂತ ನೋಡಿ ಆಂಜನೇಯನ ಮೂರ್ತಿ. ಇಲ್ಲಿ ಎಲ್ಲ ನಾವು ಹೋಗಿ ಕೈಯೆಲ್ಲ ಮುಗಿದು ಆಮೇಲೆ ಇನ್ನೊಂದು ಕಡೆ ಅವ್ರು ಕರ್ಕೊಂಡು ಹೋಗ್ತಾರೆ. ಹಾಗೆ ಒಂದು 5 ಕಡೆನೇ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಅಷ್ಟಾಗಿ ಗೊತ್ತಿಲ್ಲ. ಇದು ಇನ್ನೊಂದು ಟೆಂಪಲ್ ನೋಡಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತುಂಬ ದೂರ ಉಂಟು. ಹಾಗೆ ನಾವು ಒಮ್ಮೆ ಒಂದು 11-12 ಗಂಟೆಗೆಲ್ಲ ಹೊರಟಿದ್ರೆ ಸಾಯಂಕಾಲ ಆಗುವಾಗ ಒಂದು ಫುಲ್ಲು ಮುಗಿಸ್ಲಿಕ್ಕೆ ಆಗ್ತದೆ. ಹಾಗೆ ಮಂತ್ರಾಲಯಕ್ಕೆಲ್ಲ ಹೋಗಬೇಕು ಅಂತಿದ್ರೆ 2 ದಿನ ಅಂತೂ ಬೇಕೇ ಬೇಕು. ಇಲ್ಲ ಅಂದರೆ ಕೂಡಲೇ ಹೋಗಬೇಕು ಅಂತಿದ್ರೆ ಬೆಳಗಿನ ದರ್ಶನ ನಮಗೆ ಸಿಗಬೇಕು ಮಂತ್ರಾಲಯದೊಳಗಡೆ. ಇದು ನೋಡಿ ಆಂಜನೇಯನ ಪಾದ. ಇನ್ನೊಂದು ಕಡೆ ನಾವು ಹೋಗಿದ್ದೇವಲ್ಲ ಅಲ್ಲಿದು ಆಂಜನೇಯನ ಪಾದ. ಅಲ್ಲಿ ಸ್ವಲ್ಪ ಕ್ಯೂ ಇತ್ತು. ಆ ಕ್ಯೂ ಅಲ್ಲಿ ನಾನು ಮಗಳೆಲ್ಲ ಸ್ವಲ್ಪ ಹಿಂದೆ ಬಿದ್ದೆವು. ಕೆಲವರು ಸ್ವಲ್ಪ ಮುಂದೆ ಹೋದರು, ಅಲ್ಲಿ ಮುಂದೆ ಇದ್ದರು ಅವರು. ಹಾಗೆ ಅಲ್ಲಿ ಕೂಡ ಹೋಗಿ ದರ್ಶನ ಎಲ್ಲ ಮಾಡಿ ಬಂದಾಯಿತು. ಅಲ್ಲೆಲ್ಲ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಕೆಲವು ಕಡೆ ಅಲೌಡ್ ಇರೋದಿಲ್ಲ. ಹಾಗೆ ಅದಾದ ನಂತರ ಹೊರಗಡೆ ನೋಡಿ ದೊಡ್ಡ ದೊಡ್ಡ ಬಂಡೆಗಳು, ಇದೇನೋ ಆಂಜನೇಯನ ದಿಂಬು, ಹಾಸಿಗೆ ಹಾಗೆಲ್ಲ ಹೇಳ್ತಾರೆ ಇಲ್ಲಿ. ಪುಷ್ಪಕ ವಿಮಾನ ಆಂಜನೇಯಂದು ಅಂತ ನೋಡಿ ಹೇಗುಂಟು ನೋಡಿ ಒಂದೊಂದು ಬಂಡೆಗಳು. ಇಲ್ಲೆಲ್ಲ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡೆವು. ಅಂದರೆ ನಮಗೆಲ್ಲ ಇದು ಹೊಸತ್ತು ನೋಡಿ. ಈ ಕಡೆ ಎಲ್ಲ ಮಂಗಳೂರು ಕಡೆ ಎಲ್ಲ ನಮಗೆ ಈ ರೀತಿ ನೋಡಲಿಕ್ಕೇ ಸಿಕ್ಕೋದಿಲ್ಲಲ್ಲ. ಅಲ್ಲೆಲ್ಲ ಬಯಲು ರೀತಿಯಲ್ಲೇ ಇರೋದು. ಅಲ್ಲೆಲ್ಲ ಇನ್ನೊಂದು ಕಡೆ ದೇವಸ್ಥಾನಕ್ಕೆ ಅಲ್ಲೇ ಹತ್ತಿರ ಇನ್ನೊಂದು ಕಡೆ ಹೋಗ್ಲಿಕ್ಕುಂಟು. ಅಲ್ಲೆಲ್ಲ ಹೋಗಿ ನಾವಂತೂ ರೂಮಿಗೆ ಬರುವಾಗ ಸಾಯಂಕಾಲ ಆಗಿದೆ. ನಾನು ಸ್ವಲ್ಪ ಇಲ್ಲಿ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸ್ತದೆ ನನಗೆ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆಯಿತಾ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ಹಾಗೆ ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಅಗತ್ಯ ಇದೆ.
ನೋಡಿ ಇಲ್ಲೆಲ್ಲ ಮಂಗಗಳೆಷ್ಟಿದೆ ನೋಡಿ. ಅದು ವಾಟರ್ ಮೆಲನ್ ಎಲ್ಲ ತಿಂತಾ ಉಂಟು. ಮಕ್ಕಳಿಗೆಲ್ಲ ಖುಷಿ ಹತ್ತಿರದಿಂದ ನೋಡಲಿಕ್ಕೆ ಸಿಗ್ತದೆ ಅಂತ. ಮಂಗಗಳೀಗ ನಮ್ಮ ಮನೆಯ ತೋಟಕ್ಕೆ ಸಹ ಬರ್ತಾ ಉಂಟು. ಒಂದು ಬೊಂಡ ಹಲಸಿನ ಹಣ್ಣು ಏನು ಇಡೋದಿಲ್ಲ. ಹಲಸಿನ ಹಣ್ಣು ಬೇಕಾದಷ್ಟು ಉಂಟು, ತಿನ್ನಿ ಅಂತ ಸುಮ್ಮನೆ ಬಿಡ್ತೇವೆ ನಾವು. ಆದರೆ ಬೊಂಡ ಎಲ್ಲ ತಗೊಂಡು ಹೋಗುವಾಗ ಬೇಜಾರಾಗ್ತದೆ. ಬೊಂಡ ಎಲ್ಲ ತೆಗೆದು ಕೆಳಗೆ ಹಾಕುವಾಗ. ಹಲಸಿನ ಹಣ್ಣನ್ನು ತಿನ್ನುವಾಗ ನಾವು ಮಾತಾಡೋದಿಲ್ಲ, ಓಡಿಸೋದಿಲ್ಲ. ಅವುಗಳಿಗೂ ಅಷ್ಟೇ ಅಲ್ಲ, ಕಾಡಲ್ಲೆಲ್ಲ ತಿನ್ನಲಿಕ್ಕಿದ್ರೆ ಅದು ಬರ್ತದ ನಾಡಿಗೆ ಅಲ್ವಾ. ಹಾಗೆ ನಾವು ಸ್ವಲ್ಪ ಸುಮ್ಮನೆ ಇರೋದು. ಕೆಲವೊಮ್ಮೆ ತುಂಬ ಉಪದ್ರ ಕೊಟ್ಟಾಗ ಮಾತ್ರ ಪಟಾಕಿ ಸಿಡಿಸಿ ಓಡಿಸ್ತೇವೆ. ನೋಡಿ ಇಲ್ಲಿ ಆಡು ಮೇಯಿಸುವವರು, ಆಡೆಷ್ಟುಂಟು ನೋಡಿ. ನನ್ನ ಮಗಳು ಹೇಳ್ತಾ ಇದ್ಲು, ಕರ್ಕೊಂಡು ಹೋಗೋಣ, ಆಡನ್ನು ತಗೊಂಡು ಹೋಗೋಣ ಅಂತ. ನನಗೆ ಗೊತ್ತುಂಟು ಅದರ ಬಗ್ಗೆ. ತುಂಬ ಕಷ್ಟ ಉಂಟು ಅದನ್ನು ಸಾಕಲಿಕ್ಕೆಲ್ಲ. ನೋಡಿ ಎಷ್ಟು ಆಡನ್ನು ಸಾಕ್ತಾರೆ ಇಲ್ಲೆಲ್ಲ ಬೈಯಲಲ್ಲಿ ನೋಡಿ. ತುಂಬ ಉಂಟು ಆಡು. ಒಂದು 50-100 ಆಡೇನೇ ಇತ್ತು. ಅದನ್ನು ನೋಡಲಿಕ್ಕೇ ಚೆಂದ ಆಗ್ತಿತ್ತು. ಅದಾದ ನಂತರ ಹೊರಗಡೆ ಬಂದು ನಾವು ಸೋಡಾ ಏನೋ ಇತ್ತು, ಗೋಲಿ ಸೋಡಾ, ಅದನ್ನು ಕುಡಿಯುವ ಅಂತ ಆಯಿತು. ಸೋಡಾ ಇದು ಮಸಾಲೆ ಸೋಡಾ ಎಲ್ಲ ಇತ್ತು. ಅದನ್ನೆಲ್ಲ ಸ್ವಲ್ಪ ಆಗಾಗ ಈ ಥರ ಎಲ್ಲ ಹೋದರೆ ಹೊರಗಡೆ ಎಲ್ಲ ಕುಡಿಲಿಕ್ಕೆ ತಿನ್ನಲಿಕ್ಕೆ ಎಲ್ಲ ಸ್ವಲ್ಪ ಖುಷಿಯಾಗೋದು. ಹಾಗೆ ಮಸಾಲ ಸೋಡಾ ಒಬ್ಬರು, ಪ್ಲೈನ್ ಸೋಡಾ ಒಬ್ಬರು ಅಂತ ನಾವೆಲ್ಲ ತಗೊಳ್ತಾ ಇದ್ದೇವೆ. ಅದಾದ ನಂತರ ಇನ್ನೊಂದೆಲ್ಲಿಯೋ ಒಂದು ಕಡೆ ಎಲ್ಲ ಕರ್ಕೊಂಡು ಹೋದರು ನಮ್ಮನ್ನು. ಎಲ್ಲ ಹೆಸರು ಸಹ ನನಗೆ ಗೊತ್ತಿಲ್ಲ. ಇನ್ನೊಂದು ಪ್ರಾಣದೇವರು ಅಂತೇಳಿ ಎಲ್ಲಿಗೋ ಕರ್ಕೊಂಡು ಹೋದರು. ಆಮೇಲೆ ಒಂದು ದೇವಿ ದೇವಸ್ಥಾನ ಇತ್ತು, ಅಲ್ಲಿ ಎಣ್ಣೆ ಹಾಕಲಿಕ್ಕಿತ್ತು. ಎಣ್ಣೆ ನಾವು ತಗೊಂಡು ಹೋಗಿ ನಂದಾದೀಪಕ್ಕೆ, ಅಂದರೆ ಅಲ್ಲಿ ಅದು ಎಣ್ಣೆಯನ್ನು ನಾವು ತಗೊಂಡು ಹೋಗಬೇಕು. ಅಲ್ಲಿ ಒಂದು ನಂದಾದೀಪಕ್ಕೆ ನಾವು ಕೊಡಲಿಕ್ಕೆ. ಹಾಗೆ ಅದನ್ನೆಲ್ಲ ನೋಡಿ ಸಾಯಂಕಾಲ ಆಗುವಾಗ ಬಂದು, ಮತ್ತು ಇವಾಗ ನಾವು ಆಟೋದಲ್ಲಿ ಉಂಟಲ್ಲ, ನನಗೆ ಇವತ್ತು ಕೂತ್ಕೊಳ್ಳುವ ಬ್ಯಾಕ್ ಸೈಡ್ ಅಂತೆಲ್ಲ ಆಗಿತ್ತು. ಹಾಗೆ ಇನ್ನೊಂದು ಸರ್ತಿ ಬ್ಯಾಕ್ ಸೈಡ್ ಆಟೋದಲ್ಲಿ ಸಹ ಕೂತೆವು. ಇಲ್ಲಿ ನೋಡಿ ಹತ್ತಿರದಿಂದ ಆಡು ನೋಡಿ ಎಷ್ಟು ಉಂಟು ನೋಡಿ. ಆಡು, ಆ ಕುರಿಯ, ನನಗೆ ಇಲ್ಲೆಲ್ಲ ನಾವು ಆಡು ಅಂತ ಹೇಳೋದಲ್ವ, ಅಲ್ಲಿ ಕುರಿ ಅಂತ ಹೇಳ್ತಾರ ಅಂತ ಅನಿಸ್ತದೆ. ಆದರೆ ಇದು ಆಡು ರೀತಿಯೇ ಉಂಟು. ಕುರಿ ಆದರೆ ತುಂಬ ದಪ್ಪ ದಪ್ಪ ಬರ್ತದಲ್ಲ, ಅದರ ಬೆನ್ನಲ್ಲೆಲ್ಲ ಚರ್ಮ, ಇದು ರೋಮ ಎಲ್ಲ ನೋಡಿ. ಇದು ಆಡೆ ಅಲ್ವಾ, ಆ ರೀತಿಯೇ ಉಂಟು. ತುಂಬ ಅಂದರೆ ತುಂಬ ಇತ್ತು. ನಾವು ಅವತ್ತು ವೀಡಿಯೋ ಎಲ್ಲ ಮಾಡುವಾಗ ಚೆನ್ನಾಗಿ ಪೋಸ್ ಕೊಡ್ತಾಯಿದ್ರು ಅದನ್ನು ನೋಡಿಕೊಳ್ಳುವ ಜನ. ಅದನ್ನು ಕಾಯ್ತಾ ಇದ್ರಲ್ಲ ನೋಡಿಕೊಂಡು ಅವರು. ನಾವು ಎಷ್ಟು ವೀಡಿಯೋ ಮಾಡಿದರೂ ಸಹ ಇದು ಮಾಡ್ತಿರಲಿಲ್ಲ. ಎಲ್ಲರೂ ಫೋಟೋ ಎಲ್ಲ ತೆಗಿತಾ ಇದ್ದರು. ಅದಾದ ನಂತರ ಇನ್ನೊಂದು ಕಡೆ ಹೋಗುವಾಗ ಅಲ್ಲಿ ಇದು ಎಲ್ಲ ಅಂತ, ಅಲ್ಲಿ ಸೀನರಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಂಟು. ಈ ಕಡೆ ಎಲ್ಲ ಬಿಸಿಲು ಅಂದರೆ ಬಿಸಿಲು ಮಾತ್ರ. ಅಲ್ಲೆಲ್ಲ ಇಲ್ಲಿ ಎಲ್ಲ ಮರ ಅದು ಇದು ಅಂತ ಒಂಥರ ಹಸಿರು ಇರ್ತದೆ. ಅಲ್ಲೆಲ್ಲ ಈ ರೀತಿ ಬಯಲು ಇರೋದು, ಬೆಟ್ಟದ ರೀತಿ ಕಡಿಮೆ ಇರೋದು, ಬಯಲು ದೊಡ್ಡ ಇದ್ದರೆ ಬಂಡೆ ನೋಡಿ ಹೀಗೆ ಇರೋದು. ಅದೆಲ್ಲ ಆಗಿ ನಾವು ಇನ್ನೊಂದು ಕಡೆ ಹೋಗಬೇಕು ಅಂತ ವಾಪಸ್ಸು ಆಟೋಕ್ಕೆಲ್ಲ ಹತ್ತಬೇಕು. ಆದರೆ ಅಲ್ಲಿ ಚೆನ್ನಾಗಿರುವುದು ಸಿಕ್ಕಿತು ಅಂತ ಎಲ್ಲ ಫೋಟೋಶೂಟೆಲ್ಲ ಮಾಡ್ತಾಯಿದ್ರು ನೋಡಿ. ಒಂದು ರೌಂಡ್ ಹೊಡಿತಾ ಇದ್ದೇನೆ. ತಂಗಿ ಮಗಳು ಬರ್ತಾ ಇದ್ದಾಳೆ ಅಂತ ವೀಡಿಯೋ ಮಾಡ್ತಿದ್ದೆ. ಅವಳು ನನ್ನ ವೀಡಿಯೋವನ್ನು ನೋಡಿ ಅಲ್ಲೇ ಸ್ಟಾಪ್ ಆದಳು, ಮತ್ತೆ ಬರಲೇ ಇಲ್ಲ. ಸ್ವಲ್ಪ ಹೊತ್ತು ಆದ ನಂತರ ಬಂದರು. ಒಂಥರ ಖುಷಿ ಮಕ್ಕಳಿಗೆ ಸಹ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿರುವಾಗಲ್ಲ. ಹಾಗೆ ನೋಡಿ, ಇದು ಇನ್ನೊಂದು ಕಡೆಯಲ್ಲೋ ಬಂದದಾಯ್ತಾ. ಎಲ್ಲ ಹೆಸರು ನನಗೆ ಗೊತ್ತಿಲ್ಲ ಖಂಡಿತವಾಗಿ. ನನಗೆ ಯಾವಾಗ ಐಡಿಯಾ ಸಹ ಬರಲಿಲ್ಲ ಹೆಸರಿರುವ ಕಡೆ ಎಲ್ಲ ಇದು ಮಾಡಬೇಕು ಅಂತ. ಹಾಗೆ ಮೂಲ ರಾಯರ ಇದು ಸಹ ಇತ್ತು, ಅಲ್ಲಿಗೆಲ್ಲ ಹೋಗಿದ್ದೆವು. ಅದೇ ನಮಗೆ ಒಂದು ಇಡೀ ದಿನ ಇದಕ್ಕೇ ಆಗ್ತದೆ. ನಾವು ಒಂದು ದಿನದಲ್ಲಿ ಹೋಗಿ ಬರೋ ಪ್ಲ್ಯಾನ್ ಮಾಡಿದರೆ ಸ್ವಲ್ಪ ಕಷ್ಟ ಆಗ್ತದೆ. ನಾವು ಮೊದಲೇ 2 ದಿನ ಅಂತ ಇದ್ದ ಕಾರಣ ಆರಾಮ ಹೋಗಿ ಬರಲಿಕ್ಕೆ ಆಯಿತು ನಮಗೆ. ಮತ್ತು ಇಲ್ಲಿ ನೋಡಿ ನೀರಿಗೆಲ್ಲ ಇಳಿವ ಅಂತೆಲ್ಲ ಮಕ್ಕಳೆಲ್ಲ ಇದು ಮಾಡ್ತಾಯಿದ್ರು. ಅದರಲ್ಲಿ ಯಾರೋ ತಮಾಷೆ ಮಾಡಿದ ನಿಜನ ಅಂತ ಗೊತ್ತಿಲ್ಲ, ಮೊಸಳೆ ಉಂಟು ಅಂತೆಲ್ಲ ಹೇಳ್ತಾಯಿದ್ರು ಆ ನೀರಲ್ಲಿ, ನದಿಯಲ್ಲಿ. ನಾವು ಮತ್ತೆ ಹೇಳಿದೆವು, ಮೊಸಳೆ ಇದ್ದರೆ ಅವರೇ ಹೇಗೆ ಇಲ್ಲಿದ್ದಾರೆ, ಬಟ್ಟೆ ಎಲ್ಲ ಒಗಿತಾ ಇದ್ರು. ಹಾಗೆ ನಾವು ಮತ್ತೆ ಇಳಿಲಿಕ್ಕೆಲ್ಲ ಹೋಗಲಿಲ್ಲ, ಸೀದಾ ಬೇರೆ ಕಡೆ ಎಲ್ಲ ಹೋಗ್ಲಿಕ್ಕೆ ಉಂಟು. ನಮ್ಮನ್ನು ಆಟೋದವ್ರು ಕರ್ಕೊಂಡು ಬಂದದ್ದು, ಅವರು ಕೂಡ ಅಲ್ಲಿ ಕಾಯ್ತಾ ಇರ್ತಾರಲ್ಲ, ತುಂಬ ವೆಯ್ಟ್ ಮಾಡಿಸೋದು ಬೇಡ ಅಂತ ಅಲ್ಲಿಂದ ಮತ್ತೆ ಬಂದೆವು. ಈಗ ಇನ್ನೊಂದು ಕಡೆ ಹೋಗ್ತಾ ಇದ್ದೇವೆ. ಹಾಗೆ ಒಂದು 5 ಕಡೆನ ಹೋಗಲಿಕ್ಕೆ ಸಿಗ್ತದೆ. ಇವಳಿಗಂತೂ ಖುಷಿ ಅಣ್ಣನೊಟ್ಟಿಗೆ ಹೋಗಲಿಕ್ಕೆ ಆಗ್ತದೆ ಅಂತೇಳಿ. ಇದು ವಿಡಿಯೋ ಮಾಡೋದು ಸುಲಭ, ಅದನ್ನು ಎಡಿಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗೆ ಕೆಲವೊಮ್ಮೆ ಎಂತ ಹೇಳಬೇಕು ಅಂತ ಸಹ ಗೊತ್ತಾಗೋದಿಲ್ಲ. ವೀಡಿಯೋ ಮಾಡ್ತಾ ನಾವು ಅಲ್ಲಿ ಎಡಿಟ್ ಮಾಡ್ತಾ ಇದ್ದರೆ ಉಂಟಲ್ಲ, ನಮಗೆ ಸುಲಭ ಆಗ್ತದೆ ಹೇಳಲಿಕ್ಕೆ ಸಹ. ಇದು ನಾವು ಅಲ್ಲಿ ಎಲ್ಲ ಸೌಂಡೆಲ್ಲ ಬೇರೆ ಬರ್ತದಲ್ಲ ಅಂತ ಹೇಳಿ ವೀಡಿಯೋ ಮಾತ್ರ ಮಾಡ್ಕೊಂಡು ಬರೋದು. ಮನೆಗೆ ಬಂದಾದಮೇಲೆ ಎಲ್ಲಿಗೆ ಹೋಗಿದ್ದೇವೆ ಏನು ಅಂತ ನೆನಪು ಸಹ ಇರೋದಿಲ್ಲ. ವೀಡಿಯೋ ನೋಡಿಕೊಂಡು ಕೆಲವನ್ನೆಲ್ಲ ಹೇಳೋದಾಯ್ತಾ. ಎಲ್ಲ ಸಹ ನನಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ನೋಡಿ, ಇಲ್ಲಿ ಒಂದು ಚೆನ್ನಾಗಿರುವ ಇದಿತ್ತು, ದೇವರ ಇದುವೇ ಮೂಲ. ಇದು ಕಾಣಬೇಕು, ರಾಯರದ್ದು ಕಟ್ಟೆ ಎಂಥದ್ದು ಎಲ್ಲ ಉಂಟು. ಇಲ್ಲಿ ಒಂದು ಈ ದೇವಸ್ಥಾನ ಉಂಟಲ್ಲ, ಇದು ಎಂಥ ಬಾಳೆ ಇದರಲ್ಲೇ ಮಾಡಿದ್ದು ಅಂತೆಲ್ಲ ಹೇಳ್ತಾಯಿದ್ರು. ಅದೇ ಎಲ್ಲ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ. ಅಲ್ಲಿ
ಹೇಳಿದ್ದನ್ನು ಕೇಳಿಕೊಂಡು ಇದು ಮಾಡ್ತಾ ಇದ್ದದ್ದು ನಾನು. ಓದೋದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕುವ ಅಂತ. ಹಾಗೆ ಅಷ್ಟೆಲ್ಲ ಆದ ನಂತರ ನಾವು ಮತ್ತೆ ಅಲ್ಲಿಂದ ಬಂದೆವು. ಇವಳೇನೋ ಕಾಣಿಕೆ ಹಾಕಬೇಕು ಹಾಗೆಲ್ಲ ಅಂತ ಹೇಳ್ತಾ ಇದ್ದು. ಹಾಗೆ ಅಲ್ಲೆಲ್ಲ ಸುತ್ತು ಅಲ್ಲಿ ನೋಡಿ ಟಿಫನ್ ಇದು ಟೂರೆಲ್ಲ ಬಂದವರು ಉಂಟಲ್ಲ, ಅಲ್ಲೇ ಇದೆಲ್ಲ ತಿಂಡಿ ಎಲ್ಲ ತಂದು ಅಲ್ಲೇ ಇದು ಮಾಡ್ತಾಯಿದ್ರು. ನಾವೆಲ್ಲ 2 ದಿನ ಹೋಗೋದು, ಅದನ್ನು ಕಷ್ಟಪಡಬೇಕಂತ ಹೇಳಿ ಹೋಟ್ಲಲ್ಲಿ ಎಲ್ಲ ತಿಂದದ್ದು. ಇದು ನೋಡಿ ಅಪ್ಪಣ್ಣಾಚಾರ್ಯರ ಮನೆ ಅಂತ ಒಂದು ಇತ್ತು, ಅದರೊಳಗಡೆಗೆ ಸಹ ಹೋದೆವು. ತುಂಬ ಜನ ಇದ್ದರು ಮಾತ್ರ ಇಲ್ಲಿ ಹೋದಾಗ. ಅದರೊಳಗೆಲ್ಲ ಹೋಗಿ ತುಂಬ ಒಂದು ಇದು ಮಾಡಿಕೊಂಡೆಲ್ಲ ಬಂದೆವು, ಸ್ವಲ್ಪ ಸ್ವಲ್ಪ ನೋಡಿಕೊಂಡೆಲ್ಲ. ಹಾಗೆ ಈ ರೀತಿ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆಯಿತಾ. ನಾವು ಕಷ್ಟಪಟ್ಟು ಮಾಡಿರ್ತೇವೆ, ಏನಾದರೂ ಒಂದು ಇದರಲ್ಲಿ ಇದಾಗಲಿ ಅಂತೇಳಿ. ಹಾಗೆ ನೀವು ಇಷ್ಟ ಆಗಿದ್ದರೆ ಲೈಕ್ ಮಾತ್ರ ಒಂದು ಕೊಡಿ. ಮತ್ತು ನಿಮಗೆ ತುಂಬ ನೋಡಲಿಕ್ಕೆ ಬೋರ್ ಆಗ್ತದೆ ಅಂತ ಸಹ ಅನಿಸ್ತದೆ. ತುಂಬ ಲಾಂಗ್ ವಿಡಿಯೋ ಆದರೆ ಅದೊಂದು ಯಾರು ನೋಡ್ತಾರಪ್ಪ ಅಂತ ಅನ್ನಿಸ್ತದೆ. ಅದು ನೋಡುವ ರೀತಿ ಇದ್ದರೆ ಕೆಲವರಿಗೆ ಇಷ್ಟ ಆಗ್ತದೆ. ಇದು ಮಾಮೂಲಾಗಿ ಹೋಗೋದು ಬರೋದಲ್ವ. ಹಾಗೆ ಇದು ಎಲ್ಲ ಹೋಗಿ ಹೊರಗಡೆ ಬಂದಾದ ನಂತರ ನಾವು ರಿಕ್ಷಾದಲ್ಲಿ ಹಿಂದೆ ಕೂತಿದ್ದೆವು. ಅಂದರೆ ನನಗೆ ಸಹ ಒಮ್ಮೆ ಹಿಂದೆ ಕೂತ್ಕೊಳ್ಬೇಕು ಅಂತ ಇತ್ತು. ಹಾಗೆ ಹಿಂದೆ ಕೂತ್ಕೊಂಡು ಹೋಗುವಕ್ಕ ಅಂತ ಹೇಳಿದೆ. ನಾವು ಬರುವಾಗೆಲ್ಲ ಮುಂದೆ ಕೂತಿದ್ದೆವು. ಹಾಗೆ ನಾವು ಲಾಸ್ಟಿಗೆ ಹಿಂದೆ ಕೂತು ಇನ್ನೊಂದು ಕಡೆ ಬಂದು ಇಳಿತಾ ಇದ್ದೇವೆ ನೋಡಿ. ನಾನು ಅಕ್ಕನ ಮಗ ಮತ್ತು ಮಗಳು ಇಳ್ದದಿಲ್ಲಿ. ಹಾಗೆ ಒಂದು ಕಡೆ ನಾವು ಕೂತೆವು ಹಿಂದುಗಡೆ, ಮತ್ತು ಅಲ್ಲಿ ಒಂದು ಕಡೆ ಆದ ನಂತರ ಒಳಗಡೆ ಬಂದು ಕೂತೆವು. ಹಾಗೆ ಆಟೋದಲ್ಲಿ ಹೋಗೋದೇ ಒಂದು ಖುಷಿ ಮಕ್ಕಳಿಗೆ ಸಹ. ಇಲ್ಲಿ ಎಲ್ಲ ಈ ರೀತಿಯ ಹೋಗ್ಲಿಕ್ಕಾಗ್ತದೆ ನಮಗೆ. ಈ ಊರಲ್ಲೆಲ್ಲ ಹಾಗೆಲ್ಲ ಫೆಸಿಲಿಟಿ ಇಲ್ಲಲ್ಲ, ನಮ್ಮ ಗಾಡಿ ಆಯಿತು ಅಥವಾ ಬಸ್ಸು ವ್ಯಾನ್ ಅಂತ ಹಾಗೆ ಹೋಗಲಿಕ್ಕೆ. ಇದೊಂಥರ ಮಕ್ಕಳಿಗೆ ಸಹ ಖುಷಿ ಆಗ್ತಿತ್ತು ಈ ರೀತಿ ಹೋಗೋದೆಲ್ಲ. ತುಂಬ ಜನವನ್ನು ಹತ್ತಿಸ್ತಾರೆ. ನಾವಾದರೂ ಸ್ವಲ್ಪ ಆರಾಮದಲ್ಲಿದ್ದೆವು, ಒಂದೇ ರಿಕ್ಷಾದಲ್ಲಿ ನಾವಿಷ್ಟೇ ಜನ ಅಂತೇಳಿ ಹೋದ್ದು. ಬೇರೆಯವರು ಎಲ್ಲ ಒಟ್ಟಾರೆ ಒಬ್ಬರಿಬ್ಬರೆಲ್ಲ ಹೋದರೆ ಬೇರೆ ರಿಕ್ಷಾದಲ್ಲಿ ಹೋಗಬೇಕಾಗ ಎಷ್ಟು ತುಂಬ ಜನಗಳನ್ನು ಹತ್ತಿಸ್ಕೊಳ್ತಾರೆ ನೋಡಿ. ಇವಳು ಸಹ ಇದ್ದು ಕ್ಯೂಟ್ ಆಗಿ ನಮಗೊಂದು ಮಾತಾಡಿ ಆರ್ವಿಗೆ ಹಾಗೆ ಹೋಗುವಾಗ ರೋಡಲ್ಲೆಲ್ಲ ಮನೆಗಳನ್ನೆಲ್ಲ ತೋರಿಸ್ಬೇಕು ಅಂತ ಆಗೋದು. ನಾವು ವಿಡಿಯೋ ತೆಗೆದು ಮಾಡುವಾಗ ಅಲ್ಲಿ ಪಾಸ್ ಆಗಲಿಕ್ಕೆ ಆಯ್ತಾಯ್ತಾ. ಅಲ್ಲಿ ಮನೆ ಎಲ್ಲ ಎಷ್ಟು ಸಣ್ಣ ಸಣ್ಣ ಮನೆಗಳು. ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೇನೆ ಅಂತ ಗೊತ್ತಿಲ್ಲ, ಇಷ್ಟು ಪುಟ್ಟ ಮನೆ. ತುಂಬ ಅವರಿಗೆ ಅಂದರೆ ಅವ್ರು ಕೇಳಿದರೆ ಹೇಳ್ತಾರೆ. ನಮಗೆ ಅಂದರೆ ಹೊರಗಡೆನೇ ಕೆಲಸ ಮಾಡ್ತಾ ಇರ್ತೇವೆ, ಬಂದು ಒಂದು ಜಸ್ಟ್ ರೆಸ್ಟ್ ಮಾಡಲಿಕ್ಕೆ ಮಾತ್ರ ಬೇಕಾಗೋದು. ಹಾಗಾಗಿ ತುಂಬ ಐಷಾರಾಮಿ ಮನೆಯೆಲ್ಲ ನಾವು ಕಟ್ಟಿಸೋದಿಲ್ಲ ಈ ಕಡೆ ಎಲ್ಲ ಅಂತ ಹೇಳ್ತಾ ಇದ್ರಂತೆ. ನಾವು ಸ್ವಲ್ಪ ವಿಚಾರಿಸಿದ್ದೇವೆ ಅಲ್ಲಿ, ಯಾಕೆ ಹೀಗೆ ಇಷ್ಟಿಷ್ಟು ಸಣ್ಣ ಮನೆಗಳು ಅಂತ. ನೋಡಿ ನೀವು ಮನೆ ನೋಡ್ತಾ ಇದ್ದೀರಲ್ಲ, ಸಣ್ಣ ಸಣ್ಣ ಅಂದರೆ ಎತ್ತರ ಸಹ ಇರೋದಿಲ್ಲ. ತುಂಬ ಟ್ಯಾರಿಸ್ ಮನೆ ಆದರೂ ಸಹ ಇಷ್ಟೇ ಆಗಲ್ಲ ಅಂತೇಳಿ ಇರ್ತದೆ. ನೋಡಿ ನಿಮಗೆ ನೋಡುವಾಗ ಗೊತ್ತಾಗ್ಬೋದು. ಇದೊಂದು ಕಡೆ ಹೋಗುವಾಗ ತುಂಬ ಚೆನ್ನಾಗಿತ್ತು, ಅದನ್ನು ಸಹ ಫುಲ್ ವೀಡಿಯೋ ಮಾಡ್ತಾ ಇದ್ದೆ ನಾನು. ಹಾಗೆ ಹೋಗುವಾಗ ಎತ್ತು ಹಂದಿ ಆ ಥರದ್ದು ಗಾಡಿಗಳೆಲ್ಲ ಪಾಸ್ ಆಗ್ತಿತ್ತಾಯ್ತಾ ರೋಡಲ್ಲಿ. ನಮಗಿಲ್ಲೆಲ್ಲ ಈಗ ನೋಡಲಿಕ್ಕೆ ಸಿಕ್ಕುವುದಿಲ್ಲಲ್ಲ ಅದೆಲ್ಲ. ಹಾಗೆ ತೋರಿಸುವ ಅಂತ ಇತ್ತು, ಹಾಗೆ ವಿಡಿಯೋ ಮಾಡಿದ್ದು. ನಿಮಗೆ ಉದಾಸೀನ ಆಗ್ತದೋ ಅಂತ ಸಹ ಅನಿಸ್ತದೆ, ಎಷ್ಟು ಇಬ್ಬರದ್ದು ವಿಡಿಯೋ ಅಂತೇಳಿ ಅಲ್ವಾ. ಹಾಗೆ ನೋಡಿ ಮನೆಗಳನ್ನು ನಾನು ಹೇಳಿದ್ದೆಲ್ಲ, ಮನೆ ನೋಡಿ ಎಷ್ಟೆಷ್ಟು ಸಣ್ಣ ಮನೆ ಅಂತ. ಇಲ್ಲಿ ಕಟ್ಟಿಸ್ತಾ ಎಲ್ಲ ಇದ್ದಾರೆ, ಪುಟ್ಟ ಪುಟ್ಟ ಮನೆ ಆಯಿತಾ. ನೋಡಿ ಅಲ್ಲೊಂದು ಮನೆ ಆಯಿತಾ, ಅದು ಹೋಯ್ತಲ್ಲ ನೋಡಿ, ಅಲ್ಲಿ ಇದು ಡೋರಿತ್ತು. ಇದೊಂದು ನೋಡಿ ಟ್ಯಾರಿಸ್ ಮನೆ, ಅಷ್ಟೇ ಆಗಲ್ಲ ಅದರದ್ದು ಕಾಂಪೌಂಡ್. ನೋಡಿ ಅಲ್ಲಿ 3 ಮನೆ ಉಂಟು, ಒಂದೇ ಇದರಲ್ಲಿ 3. ಅದಕ್ಕೆ ನಮಗೆ ಕೆಲವೆಲ್ಲ ನೋಡುವಾಗ ತುಂಬ ಇದಾಗ್ತಿತ್ತು. ಅಂಗಡಿಗಳೆಲ್ಲ ಇತ್ತು, ಕಾಫಿ ಟೀ ಅಂತ. ಇಲ್ಲಿ ಒಂದು ಮನೆ ನೋಡಿ, ಅದು ಬಾಡಿಗೆ ಕೊಡೋದು ಸ್ವಂತದ್ದು, ಅಂದರೆ ಆ ಥರದ್ದು ಕಟ್ಟಿಸಿಕೊಳ್ಳೋದು ಎಂತ ಅಂತ ಸಹ ಗೊತ್ತಿಲ್ಲ ನಮಗೆ. ಕೆಲವು ಕಡೆ ಈ ರೀತಿ ಟ್ಯಾರಿಸ್ ಎಲ್ಲ ಇತ್ತು, ಕೆಲವು ಕಡೆ ಸಣ್ಣ ಸಣ್ಣ ಅದು ಶೀಟ್ ಹಾಕಿದಾಗೆ ರೀತಿ. ಹೀಗೆ ರೋಡಲ್ಲಿ ಹೋಗ್ತಾ ಇರುವಾಗ ನೋಡಿ ಇಲ್ಲಿ ಒಂದು ಎತ್ತಿನ ಗಾಡಿಯ ಹೋಗ್ತಾ ಇತ್ತು. ಅದನ್ನು ಸಹ ನೋಡಿ ಮಕ್ಕಳು ಭಾರಿ ಖುಷಿಪಟ್ಟರು. ದನಗಳನ್ನು ಎತ್ತು ಕೋಣ ಅಂತೆಲ್ಲ ಹೋಗ್ತಾ ಇರುವಾಗ ರೋಡಲ್ಲಿ ಈ ರೀತಿ ನಮಗೆ ನೋಡಲಿಕ್ಕೆ ಇಲ್ಲಿ ಎಲ್ಲ ಸಿಕ್ಕೋದಿಲ್ಲ ಅಲ್ಲ. ಹಾಗೆ ಖುಷಿ ಆಯ್ತಂತೂ ಹೋಗಿ ಬಂದೆವು. ಇವತ್ತಿಗಿಷ್ಟು ವೀಡಿಯೋ ಸಾಕು ಅಂತ ಅನಿಸ್ತಾ ಇತ್ತು. ಆದರೆ ಸಾಯಂಕಾಲ ಆದಮೇಲೆ ಇನ್ನು ರಾತ್ರಿ ಆದರೂ ದರ್ಶನಕ್ಕೆ ಹೋಗುವ ಅಂತ ಹೇಳಿದರು. ಹಾಗೆ ಬಂದು ವಾಪಸ್ಸು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಆಗಿ ನೈಟ್ ನಾವು 7:30ಗೆ ರಥ ಎಲ್ಲ ಉಂಟು ಅಂತ ಒಂದು 6 ಗಂಟೆ ಆಗುವಾಗ 6-6:30 ಆಗುವಾಗ ನಾವು
ಈಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೇವೆ ನೋಡಿ. ಮಂತ್ರಾಲಯದ ದ್ವಾರ ಆಯ್ತಾ ಇದು. ಹೋಗುವಾಗ ಒಳಗಡೆ ಹೋಗುವಾಗ ಇದು ಮಂತ್ರಾಲಯದ ದ್ವಾರ. ಇಲ್ಲಿ ಹಣ್ಣು ಕಾಯಿ ಎಲ್ಲ ಸೇಲ್ ಮಾಡ್ತಾ ಇದ್ರು. ಅಕ್ಕ ಪಾಪ ತೆಕ್ಕೊಂಡ್ಲು, ನಮಗೇನು ಗೊತ್ತಿಲ್ಲಲ್ಲ. ಮತ್ತೆ ನಮಗೆ ಹಣ್ಣು ಕಾಯಿ ಯಾಕೆ ತಗೊಂಡಿದ್ದೇವೆ ಅಂತ ಆಗಿದೆ. ಎಂತಕ್ಕೆ ಗೊತ್ತುಂಟ, ಅಲ್ಲಿ ಒಳಗಡೆ ಹೋದ್ಮೇಲೆ ಯಾರು ಸಹ ಎಲ್ಲಿ ಹಣ್ಣು ಕೇಳೋಗ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ನಮಗೆ ಸುಮಾರು ಫುಲ್ಲು ಇದು ಒಳಗಡೆ ಎಲ್ಲ ಹೋದರೂ ಸಹ ಎಲ್ಲಿ ಅಂತ ಗೊತ್ತಾಗಲಿಲ್ಲ. ಲಾಸ್ಟಿಗೆ ಹೊರಗಡೆನೇ ಬಂದು ಒಂದು ಸೈಡಲ್ಲಿ ಒಬ್ಬರು ತಕ್ಕೊಳ್ಳೋದು. ಅಂದರೆ ಎಂಥ ಸಹ ಇಲ್ಲ, ದೇವರ ಎದುರು ಇದು ಮಾಡೋದಾಗಲಿ ಅದೆಲ್ಲ ಎಂಥ ಸಹ ಇಲ್ಲ. ಆಮೇಲೆ ಅಕ್ಕ ಹೇಳ್ತಿದ್ಲು, ಗೊತ್ತಿದ್ರೆ ನಾನು ತಗೊಳ್ತಾನೇ ಇರಲಿಲ್ಲ, ಕಾಣಿಕೆ ಹಾಕಿದರೆ ಸಾಕಿತ್ತು, ಹಣ್ಣು ಕೈ ಇರಲಿ ಅಂತೇಳಿ ತಕ್ಕೊಂಡಾಯ್ತು. ಇಲ್ಲಿ ನೋಡಿ ಎಷ್ಟು ಚಂದ, ನೈಟ್ ನೋಡಲಿಕ್ಕೇ ಚಂದ ಆಯ್ತಾ ಇದು. ಒಂದು ಸತಿ ನೀವು ಹೋದರೆ ನೈಟೆಲ್ಲ ಉಳ್ಕೊಳ್ಬೇಕು, ಈ ರೀತಿ ನೋಡಲೇಬೇಕು. ಅದೊಂದು ಖುಷಿ ಆಗ್ತದೆ ಮಾತ್ರ ನೈಟ್. ಇಷ್ಟು ದ್ವಾರದಿಂದ ನೋಡಿ ಒಳಗಡೆ ಎಲ್ಲ ಒಂದೊಂದು ಹಾಕಿದರೆ, ಟೈಮ್ ಇದ್ದರೆ ಉಂಟಲ್ಲ ಒಂದನ್ನು ನಾವು ಬಿಡದೆ ನೋಡಿ ಅದನ್ನು ಓದಿಕೊಂಡೆಲ್ಲ ಇದ್ದರೆ ತುಂಬ ಖುಷಿಯಾಗ್ತದೆ. ಆದರೆ ಇಷ್ಟು ನಾವು ರೌಂಡ್ ಹೊಡೆದು ಓದಿಕೊಂಡು ಬರುವಾಗಂತೂ ಫುಲ್ ಡೇನ ಕಳಿಬೋದು, ಅಷ್ಟು ಇದೆ ಅಲ್ಲಿ ನೋಡುವಂಥದ್ದು. ಇವತ್ತು ನಾವು ಮಕ್ಕಳಿಗೆ ಸ್ಕರ್ಟ್ ಲಂಗ ಅಂದರೆ ಸ್ಕರ್ಟ್ ಹಾಕಬೇಕು ಅಂತ ಮಕ್ಕಳು ಇದು ಮಾಡ್ತಿದ್ರು ಅಂತ, ಅದಕ್ಕೆ ದೇವಸ್ಥಾನಕ್ಕೆ ಸಹ ಹೋಗೋದಲ್ಲ ಅಂತೇಳಿ ಅವರಿಗೆ ಕೂಡ ಟ್ರೆಡಿಷ್ನಲ್ ಡ್ರೆಸ್ ಮಾಡಿದ್ದೆವು. ನನ್ನ ಮಗಳು ಸಹ ನೋಡಿ ಲಂಗರವಕ್ಕೆ ಹಾಕಿದ್ದಾಳೆ, ತಂಗಿ ಮಗಳು ಸಹ ಲಂಗರವಕ್ಕೆ ಹಾಕಿದ್ದಾಳೆ. ಹಾಗೆ ಭಾರಿ ಖುಷಿ ಅವರಿಗೆ, ಲಂಗರವಕ್ಕೆ ಉದ್ದದ್ದು ಹಾಕಿದರೆ ಮಕ್ಕಳಿಗೆ ಇಷ್ಟಪಡ್ತಾರಲ್ಲ, ಹಾಗೆ ಅದನ್ನು ಹಾಕ್ಕೊಂಡು ಖುಷಿಯಲ್ಲಿ ಹೋಗ್ತಾ ಇದ್ದಾರೆ ಆಟಾಡಿಕೊಂಡು. ಅದರ ಒಳಗಡೆ ಹೋದ್ಮೇಲೆ ಒಮ್ಮೆ ಹೊರಗೆ ಹೋಗುವ ಅಂದರೆ ಮಕ್ಕಳಿಗೆ ಬೇರೆ ಅಂತ, ಮತ್ತೆ ಒಮ್ಮೆ ಹೋಗ್ಲಿಕ್ಕೆ ಮಾತ್ರ, ಮತ್ತೆ ಏನಾದರೂ ಗೇಮ್ಸ್ ಇದ್ದಿದ್ದು ಸಿಗ್ತದ, ಆಟ ಆಡಲಿಕ್ಕೆ ಸಿಕ್ಕುವಂಥದ್ದು ಸಿಗ್ತದ ಅಂತಲೇ ಇರೋದಲ್ಲ ಅವರ ತಲೆಯಲ್ಲಿ. ಹೊರಗೆ ಹೋಗುವಾಗ ಹೋಗುವ ಅಂತ ಹೇಳ್ತಿದ್ಲು ನೋಡಿ. ಈಗ ಇವಳು ಹೋಗ್ತಾ ಇದ್ದಾಳೆ ಅಣ್ಣನ ಜೊತೆ. ಅಲ್ಲಿ ದರ್ಶನ ಎಲ್ಲ ಆದ ಮೇಲೆ ಅಲ್ಲಿ ಮಾತ್ರ ಒಳಗಡೆ ಎಲ್ಲ ಫ್ರೀ ಉಂಟಾಯ್ತಾ, ಮಕ್ಕಳಿಗೆ ಆಟ ಆಡಲಿಕ್ಕೆಲ್ಲ ಖುಷಿ ಆಗ್ತಿತ್ತು. ಫುಲ್ ರಶ್ ಅಂತೆಲ್ಲ ಹಾಗೆಲ್ಲ ಎಂತ ಇರಲಿಲ್ಲ ನಾವು ಹೋಗುವಾಗ. ನಾವು ಮತ್ತೆ ಇವತ್ತು ಹೀಗೆ ಹೋದೆವು, ನಾಳೆ ಮಧ್ಯಾಹ್ನ ವಾಪಸ್ ಬರುವ ಅಂತೆಲ್ಲ ಹೇಳ್ತಾ ಇದ್ದೆವು. ಅಂದರೆ ನಾವು ಹೋಗಿ ಮಧ್ಯಾಹ್ನದ ದರ್ಶನ ಸಿಕ್ಕಿರಲಿಲ್ಲಲ್ಲ ನಮಗೆ, ಹಾಗೆ ನಾಳೆ ಮಧ್ಯಾಹ್ನ ಮತ್ತೆ ವಾಪಸ್ ಹೋಗುವ ಅಂತೇಳಿ ಈಗ ನಾವು ನೈಟ್ ಹೋಗ್ತಾ ಇರೋದು ನೋಡಿ. ದೇವಸ್ಥಾನದ ಒಳಗೆಲ್ಲ ಹೋಗಿ ಅದಾದ ನಂತರ ನಾವು ಇದು ಮೋಸ್ಟ್ಲಿ ನಾವು ದೇವಸ್ಥಾನದ ಒಳಗಡೆನೇ ಹೋಗಲಿಕ್ಕೆ ಕ್ಯೂ ಅಂತ ಇರಲಿಲ್ಲ, ಜನ ಇರಲಿಲ್ಲ, ಅದರ ಒಳಗಡೆನೇ ಹೋಗ್ಲಿಕ್ಕಿತ್ತು. ಈಗೆಲ್ಲ ನೋಡಿ ಫುಲ್ಲು ನಾನು ಒಳಗಡೆ ಎಲ್ಲ ವೀಡಿಯೋ ಮಾಡಲಿಲ್ಲ, ಸ್ವಲ್ಪ ವೀಡಿಯೋ ಮಾಡಿದ್ದು. ಅದಾದ ನಂತರ ರಥ ಎಲ್ಲ ಉಂಟು ಅಂತ ಹೇಳಿದರು, 7:30 ಆಗುವಾಗ ರಥ ಇದು ಉಂಟು ಅಂತ ನೋಡಿ. ಇಲ್ಲಿ ಈಗ ದೇವರದು ರಥದಲ್ಲಿ ಬಲಿ ಆಗ್ತಾ ಉಂಟು. ಇಲ್ಲಿ ನೋಡಿ ಹುಡುಗರು ನಮಗೆ ಬಸ್ಸಲ್ಲಿ ಸಿಕ್ಕಿ ಏನೋ ಅವಳನ್ನು ಇಷ್ಟ ಆಗಿ ಅಲ್ಲಿ ಬಂದು ಹುಡುಕಿ ಅವರು ನಮ್ಮನ್ನು ಮಾತಾಡಿಸಿ ಅವಳ ಜೊತೆ ಫೋಟೋ ಎಲ್ಲ ತೆಗೆಸಿದ್ದಾರೆ. ಅಂದರೆ ಅವಳಷ್ಟು ಕ್ಯೂಟಾಗಿ ಬಸ್ಸಲ್ಲೆಲ್ಲ ಮಾತಾಡ್ತಿದ್ಲು. ಈಗ ನೋಡಿ ಇದು ರಥ ಆಯಿತಾ, ರಾಯರನ್ನು ರಥದಲ್ಲಿ ಒಳಗಡೆ. ಹಾಗೆ ರಥದಿದ್ದೆಲ್ಲ ಆದ ನಂತರ ದರ್ಶನ ಎಲ್ಲ ಆಗಿ ನಾವು ಇನ್ನು ಊಟಕ್ಕೆ ಹೋಗುವ ಅಂತ ಹೊರಟೆವು ಅಲ್ಲಿಂದ. ಅಲ್ಲಿ ತುಂಬ ಕ್ಯೂ ಇತ್ತು, ಆದರೆ ರಶ್ ಅಂತಲ್ಲ. ಅಲ್ಲಿ ಹೊರಗಡೆ ಬಂದು ಮತ್ತೆ ನಾವು ಊಟಕ್ಕೆಲ್ಲ ಹೋಗಿ ಒಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡೆವು. ಇಲ್ಲಿ ನೋಡಿ ಮಕ್ಕಳು ಈಗ ಸಿಕ್ಕಿದ್ರು. ಅಂದರೆ ಹೋಗುವಾಗ ಅವರು ಬೇರೆ ನಾವು ಬೇರೆ ಆಗ್ತಾ ಇದ್ದೆವು. ಅವರು ಸ್ವಲ್ಪ ಫಾಸ್ಟ್ ಇದ್ದರು, ನಮ್ಮಲ್ಲಿ ನಾವು ಸ್ವಲ್ಪ ನಿಧಾನ ಇದ್ದೆವು. ಹಾಗೆ ನಮ್ಮ ಒಂದು ಗುಂಪು ಅವರದ್ದೊಂದು ಗುಂಪು ಬೇರೆಯೇ ಆಗ್ತಿತ್ತು ನೋಡಿ. ಇದು ಮೂಲ ದೇವರ ಇದಾಯ್ತು, ಅಲ್ಲಿ ಮೇಲೆ ಕಾಣ್ತಾ ಇತ್ತಲ್ಲ ಅದು. ಹಾಗೆ ಸ್ವಲ್ಪ ಒಳಗಡೆನೆ ಸ್ವಲ್ಪ ಹೊತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ನೈಟಲ್ಲ ಹೇಗೂ ಸ್ವಲ್ಪ ಹೊತ್ತು ಫೋಟೋ ಎಲ್ಲ ತೆಗೆದುಕೊಂಡು ಮಕ್ಕಳನ್ನು ಆಟ ಆಡಲಿಕ್ಕೆ ಬಿಟ್ಟು ಮತ್ತೆ ನಾವು ಹೊರಗಡೆ ಬರುವ ಅಂತ. ಹೀಗೆ ಬರುವಾಗ ನಮಗೆ ಇಲ್ಲಿ ನೋಡಿ ದೇವರ ತೊಟ್ಟಿಲು ಸೇವೆ ಆಗ್ತಾ ಇತ್ತು. ಇದೆಲ್ಲ ನೋಡಲಿಕ್ಕೆ ನಮಗೆ ಪುಣ್ಯ ಬೇಕಲ್ಲ, ನಾವು ಹಾಗೆ ಅದನ್ನೆಲ್ಲ ನೋಡಿ ಹೊರಗಡೆ ಊಟದ ಇದಕ್ಕೆ ಬಂದೆವು. ಇಲ್ಲಿ ಬಂದಾಗ ನಮಗೆ ಗೊತ್ತಿರಲಿಲ್ಲ ಹೀಗೆ ಅಂತ. ಮತ್ತು ತುಂಬ ಹೋಗ್ಲಿಕ್ಕುಂಟು ಊಟಕ್ಕೆ, ಆದರೆ ಜನ ನುಗ್ಗಲು ಹಾಗೆಲ್ಲ ಎಂತ ಇಲ್ಲ, ಆರಾಮಾಗಿ ಹೋಗ್ಲಿಕ್ಕಿತ್ತು. ಹೋಗಲಿಕ್ಕೆ ಮಾತ್ರ ಕ್ಯೂ ಇತ್ತು, ಈ ರೀತಿ ಹೋಗಲೇಬೇಕು ನೋಡಿ. ಅದು
ರಶ್ ಇದ್ದರೆ ಒಂದು ಇದರಾಗೆ ಆಗ್ತದೆ. ಇದು ಆರಾಮ ಹೋಗಲಿಕ್ಕೆ ಸಿಗ್ತಿತ್ತು. ಹಾಗೆ ನಾವು ಖುಷಿಯಲ್ಲಿ ಮಕ್ಕಳು ಸಹ ಆಟ ಆಡಿಕೊಂಡು ಬಚ್ಚುತ್ತದೆ ಅಂತೆಲ್ಲ ಹೇಳಿಕೊಂಡು ಹೋಗ್ತಿದ್ರು. ಹಾಗೆ ತುಂಬ ಹೋಗ್ಲಿಕ್ಕೆ ಇತ್ತು. ಹೀಗೆ ನಡ್ಕೊಂಡು ಹೋಗಬೇಕು. ದೇವಸ್ಥಾನ ತುಂಬ ಜನಗಳು ಸೇರುವ ದೇವಸ್ಥಾನದಲ್ಲಿ ಹಾಗೆ ಅಲ್ವಾ, ಇದೇ ರೀತಿ ಇರ್ತದೆ ಹೋಗಲಿಕ್ಕೆ. ಅಣ್ಣನ ಜೊತೆ ಆಟ ಆಡ್ಕೊಂಡು ಹೋಗ್ತಾರೆ ಇಬ್ಬರು. ಹಾಗೆ ಆದ ಮೇಲೆ ಒಳಗಡೆ ಬಂದು ವಿಡಿಯೋ ಮಾಡಲಿಲ್ಲ ನಾನು. ದೇವರ ಪ್ರಸಾದ ಅಂತೂ ಸಿಕ್ಕಿತ್ತು ನೋಡಿ, ಮೊಸರನ್ನ ಮತ್ತು ಸಾಂಬಾರನ್ನ. ಈ ಸಾಂಬಾರನ್ನ ಅವರು ಮಿಕ್ಸ್ ಮಾಡಿಯೇ ಕೊಡೋದು. ನನಗೆ ಗೊತ್ತಿರಲಿಲ್ಲ. ನಾನು ಬಂದು ಒಂದು ಜೊತೆ ಹೇಳ್ತಿದ್ದೆ, ಎಂತ ಏನೋ ಒಂದು ಬಿಸಿಬೇಳೆ ಭಾತ್ ಅಂತ. ಮತ್ತೆ ಹೇಳಿದರು, ತಂಗಿ ಹೇಳಿದ್ದು ಅದು ಬಿಸಿಬೇಳೆ ಭಾತಲ್ಲ, ಅನ್ನ ಮತ್ತು ಸಾಂಬಾರನ್ನು ಮಿಕ್ಸ್ ಮಾಡಿ ಕೊಡೋದು ಅಂತ. ಮಕ್ಕಳು ಇವಳು ನೋಡಿ ಮೊಸರನ್ನ ತಿಂದದ್ದು, ಅದೊಂದು ಇಷ್ಟು ಖುಷಿ ಆಯಿತು ನನಗೆ ಸಹ. ಮಕ್ಕಳು ಮೊಸರನ್ನ ಆದರೂ ತಿಂತಾರಲ್ಲ, ಇದು ಖಾರ ಇರ್ತದೆ. ಖಾರ ಆದ ಕಾರಣ ಮೊಸರನ್ನ ಅದೆಲ್ಲ ತಕ್ಕೊಂಡು ನಾವು ಹೊರಗಡೆ ಬಂದೆವು. ಇವಳದು ಒಂದೇ ಐಸ್ ಕ್ರೀಮು ಬೇಕು, ಟಾಯ್ಸ್ ಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ಹೊರಗಡೆ ಬಂದಾಗ. ಮತ್ತು ಅಂತೂ ಸ್ವಲ್ಪ ಒಂದು ರೌಂಡು ಹೊಡಿಯುವ ಹೊರಗಡೆ ಅಂತೇಳಿ ನನ್ನ ಅಕ್ಕ ಬಚ್ಚಿ ಬಂದು ಕೂತ್ಕೊಂಡಿದ್ದಾಳೆ. ಅಂದರೆ ನನ್ನ ತಂಗಿ ಸ್ವಲ್ಪ ಸ್ಲೋ, ಮಕ್ಕಳನ್ನೆಲ್ಲ ಇದು ಮಾಡಿಕೊಂಡು ನಾನೆಲ್ಲ ಸ್ವಲ್ಪ ಸ್ಲೋ ಇದ್ದೆವು. ಇವಳು ಬೇಗ ಬಂದು ಅರೆಸ್ಟ್ ಮಾಡುವ ಅಂತ ಕೂತಿದ್ಲು. ಅದಾದ ನಂತರ ಮತ್ತೆ ನಮ್ಮೊಟ್ಟಿಗೆ ಹೊರಗಡೆ ಬಂದು ಒಂದು ರೌಂಡ್ ಆ ಕಡೆ ಹಿಂದೆಲ್ಲ ಹೋಗುವ ಅಂತ ಹೋದೆವು. ಹೋಗಿ ನೋಡಿ ನೈಟಲ್ಲಿ ಈ ರೀತಿ ಉಂಟದೆ. ಹೊರಗಡೆಯಿಂದ ಬಂದಾಗ, ದೇವಸ್ಥಾನದಿಂದ ಬಂದು ಹೊರಗಡೆ ಬಂದಾಗ ಆ ರೀತಿ ಇರ್ತದೆ. ಇವರ ಆಸೆಗೊಂದು ಐಸ್ ಕ್ರೀಮ್ ಎಲ್ಲ ತಕ್ಕೊಂಡು ಇವತ್ತಿನ ವ್ಲಾಗನ್ನು ಮೋಸ್ಟ್ಲಿ ನಾನು ಮುಗಿಸ್ತಾ ಇದ್ದೇನೆ. ಹಾಗೆ ನೆಕ್ಸ್ಟ್ ವಿಡಿಯೋ ಇನ್ನೂ ಸಹ ಉಂಟಾಯ್ತಾ, ಇನ್ನೊಂದು ಭಾಗದಲ್ಲಿ ನಾನು ಹಾಕ್ತೇನೆ. ನೆಕ್ಸ್ಟ್ ಡೇ ನಾವು ಮಧ್ಯಾಹ್ನ ಹೊತ್ತು ಎಲ್ಲ ಉಂಟು. ವಾಪಸ್ ನಾವು ಬಂದು ಮನೆಗೆ ಬರುವ ತನಕ ಸಹ ವಿಡಿಯೋ ಉಂಟು. ಹೀಗೆ ಸಪೋರ್ಟ್ ಮಾಡಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೋಡಿ ನಾವೀಗ ರೂಮಿನ ಹತ್ರ ಬರ್ತಾ ಇದ್ದೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.